ಪರವಾಗಿ ತಾವಿಲ್ಲಿ ಬಂದು ಕ್ಷಮೆಯನ್ನು ಕೇಳ್ತಿರುವಂತದ್ದು. ಹೌದು, ಯಾಕಂದ್ರೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಟ್ಯೂಬ್ಲೈಟ್ ಮುಖ್ಯಮಂತ್ರಿ ಅಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನು ನಾರಾಯಣ ಸ್ವಾಮಿ ಅವರು ಸರ್, ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಮಾಧ್ಯಮ ಪ್ರಕಟಣೆ ನಡೆಸಿದ್ದಾರೆ ಸರ್. ಹಿಂದೆ ಬಿಜೆಪಿ ಸರ್ಕಾರ ಎಲೆಕ್ಷನ್ಗೆ ಹೋಗುವಂತ ಮುಂಚೆ ಸಂಬಳವನ್ನ ಏರಿಕೆ ಮಾಡಿತು, ಆದ್ರೆ ಅರಿಯರ್ಸ್ ಕೊಡಬೇಕಾಗಿದ್ದಂತ 38 ತಿಂಗಳ ಅರಿಯರ್ಸ್ ಅನ್ನ ಕೊಡ್ಲೇ ಇಲ್ಲ. ಅದೇ ಒಂದು 2,500-3 ಸಾವಿರ ಕೋಟಿಯಷ್ಟು ಉಳ್ಕೊಂಡಿದೆ. ಮತ್ತೆ 5,900 ಕೋಟಿಯಷ್ಟು ಸಾಲ ಇಟ್ಟೋಗಿದ್ದಾರೆ. ಅವ್ರ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದ್ದೇ ನಮ್ಮ ಮೇಲೆ ಸಾಲ ಇಟ್ಟೋಗಿದ್ದಾರೆ. ನಾವು ಆ ಸಾಲ ತೀರಿಸಲಿಕ್ಕಾಗಿ ದರವನ್ನ ಹೆಚ್ಚಳ ಮಾಡಿದೀವಿ, ನಿಗಮ ಉಳಿಬೇಕು ಅನ್ನೋ. ಇಂಥ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ನ ನಾವು ನೋಡಕ್ ಸಾಧ್ಯನೇ ಇಲ್ಲ. ಕಳೆದ 10 ವರ್ಷದಿಂದ ಪ್ರೈಸ್ ಹೈಕ್ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. 10 ವರ್ಷದಿಂದ TADA ಜಾಸ್ತಿ ಆಗಲೇ ಇಲ್ವಾ? ಎವ್ರಿ 4 years TADA ಜಾಸ್ತಿ ಆಗೇ ಆಗ್ತೈತೆ. ಅದು 10 ವರ್ಷದಿಂದ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಲೇ ಇಲ್ವಾ? ಜಾಸ್ತಿ ಆಗೇ ಆಗಿದೆ. ನಾವ್ಯಾಕೆ ರೈಸ್ ಮಾಡಿಲ್ಲ? 2013ರಲ್ಲಿ ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ನಾನು ಹೋಗ್ಬೇಕಾದ್ರೆ 1,000 ಕೋಟಿ ಲಾಭ BMTC ಮತ್ತು KSRTC 1,000 ಕೋಟಿಗೂ ಜಾಸ್ತಿ ಲಾಭವನ್ನ ಬಿಟ್ಟೋಗಿದ್ದೆ. ಅವತ್ತನ್ನ ಯಾಕೆ ಹೇಳಲ್ಲ ನೀವು? ಅದಾದ್ಮೇಲೆ ನೀವು ಬಂದ್ರಿ, ಸಾಲ ಮಾಡಿದ್ರಿ, ಕೋವಿಡ್ ಬಂತು. ಕೋವಿಡಲ್ಲಿ ಯಾರು ಬಸ್ ಹತ್ತಿದ್ರಪ್ಪ? ಹತ್ತೋಕ್ಕೆ ಪ್ರೊವಿಷನ್ ಇಲ್ಲ. ಇಡೀ ಪ್ರಪಂಚದಲ್ಲಿ ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ಬಸ್ ನೋಡಿಸಿದ್ರೆ ಎಲ್ಲ ಜೈಲ್ಗೆ ಹಾಕೋರು ಎಲ್ಲರೂ. ಸಾಮಾನ್ಯವಾಗಿ ಲಾಸ್ ಆಗೇ ಆಗ್ತೈತೆ, ಕೋವಿಡ್ ಟೈಮಲ್ಲಿ ಲಾಸ್ ಆಗೇ ಆಗ್ತೈತೆ. ಮತ್ತು ಕಾರ್ಮಿಕರ ಹೈಕ್ ಏನಿದೆ ಅದು ನಿರಂತರ, ಎವ್ರಿ 4 years ಮಾಡೇಬೇಕು. ರಾಜ್ಯ ಸರ್ಕಾರಿ ನೌಕರರು ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಹಂಗಾರೆ BMTC KSRTC ಬೇರೆ ನಿಗಮದವರು ಹಂಗಾರೆ ಅವ್ರ ನೌಕರರಲ್ವಾ? ಅವ್ರಿಗೆ ಮಾಡಬೇಕು. ನಾ ಇದ್ದಾಗೂ ಮಾಡಿದ್ದೀರಿ, ಅದು ನ್ಯಾಚುರಲ್. ಯಾರೇ ಇದ್ರೂ ಮಾಡಬೇಕು. ನಿಮ್ಮ ಫ್ರೀ 2,000 ರೂಪಾಯಿ ಮಾಡಿದಿರಲ್ಲ, ಎಷ್ಟು ಬ್ಯಾಲೆನ್ಸ್ ಇದೆ ನಿಮಗೆ? 800 ಕೋಟಿ ಬ್ಯಾಲೆನ್ಸ್ ಕೊಡಬೇಕು. ಯಾಕೆ ಕೊಟ್ಟಿಲ್ಲ ನೀವು? ಯಾಕೆ ಕೊಟ್ಟಿಲ್ಲ ಹೇಳಿ? 800 ಕೋಟಿ ಬ್ಯಾಲೆನ್ಸ್ ಕೊಡಬೇಕು, ಅದನ್ನ ಕೊಟ್ಟಿಲ್ಲಲ್ಲ, ಅದು ಮೋಸ ಅಲ್ವಾ ನೀವು? ಮತ್ತೆ ಬೇರೆ ಬೇರೆ ಸ್ಟೂಡೆಂಟ್ ಪಾಸ್ಗಳದು ಸಬ್ಸಿಡಿ ಕೊಡಬೇಕು, ಸ್ಟೂಡೆಂಟ್ ಪಾಸ್ ಸಬ್ಸಿಡೀಸ್ ಕೊಡಬೇಕು. ಯಾರಿಗೆ? KSRTC BMTC ಮತ್ತು ಸಾರಿಗೆ ಅದನ್ನ ನೀವು ಕೊಟ್ಟಿಲ್ಲ. ನೀವು ಸಾಲ ಉಳಿಸ್ಕೊಂಬಿಟ್ಟು ಈಗ ಅವ್ರಿಗೆ ಈಗಲೇ ಸಾಲದ ಹೊರೆಯಲ್ಲಿ ಇದ್ದಾರೆ ಅವರು. ಯಾರು? ಕಾಂಗ್ರೆಸ್ ಸರ್ಕಾರ ಈಗಲೇ ಸಾಲದ ಹೊರೆ, ನಮ್ಮ ಸಾಲದ ಹೊರೆ ಅಲ್ಲ, ಈಗಲೇ ಸರ್ಕಾರದ. ಅವ್ರಿಗೆ 2,000 ಕೋಟಿ ಮತ್ತೆ ತಗೋ ಅಂತ ಹೇಳ್ತಾ ಇದ್ದಾರೆ. ತಗೊಂಡ್ರೆ ಮುಳುಗಿಸ್ಕೊಳ್ಬಿಡ್ತಾರೆ ಇವರು. ಅದರಿಂದ ಸಿದ್ದರಾಮಯ್ಯನವರೇ, ನೀವು ಚುನಾವಣೆ ಬಂದಾಗ ನೀವು ಹೇಳಿದ್ದೇನು? ನಾನು ಯಾವುದೇ ತೆರಿಗೆಯನ್ನು ಹಾಕಲ್ಲ ಅಂತ ಹೇಳಿದ್ರಿ. ಮೋಸ ಮಾಡಿದ್ದೀರಾ, ಜನಕ್ಕೆ ದ್ರೋಹ ಬಗ್ದಿದ್ದೀರಾ, ವಂಚನೆ ಬಗ್ದಿದ್ದೀರಾ. ಅದಕ್ಕೋಸ್ಕರ ಇವತ್ತು ನಾವು ಹೊಸ ವರ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಗಿಫ್ಟ್ಗೆ ನಾವು ಎಲ್ಲ ಅಭಿನಂದನೆ. KSRTC ಪ್ರಯಾಣಿಕರಿಗೆ ಕೊಡ್ತೀರಾ ಸರ್ ಈ ರೋಸ್ಗಳನ್ನು? ಹೌದು, KSRTC ಪ್ರಯಾಣಿಕರಿಗೆ ನಾವು ಕೊಟ್ಟು ಕ್ಷಮೆ ಕೇಳ್ತೀವಿ. ನಾವು ಸಿದ್ದರಾಮಯ್ಯನವರ ಪರವಾಗಿ ಕ್ಷಮೆ ಕೇಳ್ತೀವಿ. ಅದೇ ಹೇಳ್ತಾರಪ್ಪ. ಈಗ ಕಳೆದ 100 ವರ್ಷದಲ್ಲಿ ಎಂದಾದ್ರೂ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗಿದೆಯಾ? ಹೋಗ್ತಾನೆ ಇದೆ. ಮೊದಲು 1 ರೂಪಾಯಿ ಇತ್ತು ಪೆಟ್ರೋಲ್ ಡೀಸೆಲ್ ಬೆಲೆ. ಏನ್ ನಾರಾಯಣ ಸ್ವಾಮಿ ಅವರೇ, 1 ರೂಪಾಯಿ ತನ ಸ್ವಾತಂತ್ರ್ಯ. ಇವಾಗ ಯಾಕೆ 100 ದಾಟಿದೆ? ಅದು ನಿರಂತರ ರೀ. ಬೆಲೆ ಏರಿಕೆ ಕಾಲಕ್ಕೆ. ನಮ್ಮ ಸರ್ಕಾರ ಇದ್ದಿದ್ದು 9 ವರ್ಷ, ಈ ಮನೆಯಾಳ ಕಾಂಗ್ರೆಸ್ ಅವರು ಇದ್ದಿದ್ದು 60 ವರ್ಷ. ಅದರಿಂದ ಏನಾದ್ರೂ ಇದೇ ರಾಜ್ಯದಲ್ಲಿ ಸಾಲಗಾರರಾಗಿದ್ರೆ 60 ವರ್ಷ ರೂಲಿಂಗ್ ಮಾಡಿರುವಂತ ಕಾಂಗ್ರೆಸ್ ಈ ರಾಜ್ಯವನ್ನ ಪಾಪರ್ ಮಾಡಿದೆ. ಇವತ್ತು ಖಜಾನೆಯಲ್ಲಿ ದುಡ್ಡಿಲ್ಲ. ಅದಕ್ಕೋಸ್ಕರ ಇವತ್ತು ಈ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಆಸ್ತಿ ತೆರಿಗೆ ಏರಿಕೆ ಅನಿವಾರ್ಯ, ಮುದ್ರಾಂಕ ಶುಲ್ಕ ಏರಿಕೆ ಅನಿವಾರ್ಯ, ನೀರಿನ ದರ ಏರಿಕೆ ಅನಿವಾರ್ಯ, ಜನನ ಮರಣ ಪತ್ರ ಶುಲ್ಕ ಏರಿಕೆ ಅನಿವಾರ್ಯ, ಹಾಲಿನ ದರ ಏರಿಕೆ ಅನಿವಾರ್ಯ, ಬಸ್ ದರ ಏರಿಕೆ ಅನಿವಾರ್ಯ. ಶೀಘ್ರದಲ್ಲೇ ಕನ್ನಡಿಗರು ಸರ್ಕಾರ ವಿರುದ್ಧ ದಂಗೆ ಏಳುವುದು ಅನಿವಾರ್ಯ. ಇಷ್ಟು ಇವತ್ತಿನ ಹೊಸ ವರ್ಷದ ಸ್ಲೋಗನ್. ಸಾಕ?